ಕಾರ್ಯಕ್ರಮದಲ್ಲಿ ಬಿಜಾಪುರ ನಗರ ಶಾಸಕ ಬಸನಗೌಡ ರಾಮನಗೌಡ ಯತ್ನಾಳ್ ನಮ್ಮ ಪ್ರವಾದಿಯವರ ಬಗ್ಗೆ ಹಗುರವಾಗಿ ಮಾತನಾಡಿ ನಮ್ಮೆಲ್ಲ ಪ್ರವಾದಿಯವರ ಅನುಯಾಯಿಗಳ ಮನಸ್ಸು ನೋಯಿಸಿದ್ದಾರೆ. ಅದಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ಅವರ ಆ ಮಾತಿಗೆ ಖಂಡಿಸ್ತೀವಿ. ಅವರಿಗೆ ಕಾನೂನು ರೀತಿಯಲ್ಲಿ ಸರ್ಕಾರ ಬಂಧಿಸಬೇಕು. ಅವರ ಈ ಹೇಳಿಕೆ ನಮಗೆ ತುಂಬ ದುಃಖ ಆಗಿದೆ. ಬೇರೆ ಹಲವಾರು ರೀತಿಯ ಹೇಳಿಕೆ ನೀಡ್ತಾರೆ, ಮುಸಲ್ಮಾನರ ಬಗ್ಗೆ, ಬುರ್ಕಾದ ಬಗ್ಗೆ, ಮಹಿಳೆಯರ ಬಗ್ಗೆ. ನಾವು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ. ಆದರೆ ಇದು ಸಹಿಸುವಂಥ ಮಾತೇ ಅಲ್ಲ. ಯಾಕಂದರೆ ಇವರು ಜಗತ್ತಿನ ಶಾಂತಿಗಾಗಿ, ಎಲ್ಲ ಸಮಾಜದ ಎಲ್ಲ ವರ್ಗದ ಏಳಿಗೆಗಾಗಿ ಒಂದು ಮಾಡೆಲ್ ಆಗಿ ಕಂಡಂಥ ಪ್ರವಾದಿಯವರ ಈ ಖಂಡನಾರ್ಹ ಹೇಳಿಕೆ ನಾವು ಇದನ್ನು ವಿರೋಧಿಸುತ್ತೇವೆ. ಇದರ ಬಗ್ಗೆ ಯತ್ನಾಳ್ರವರೇ, ತಾವು ರಾಜಕಾರಣದ ಸಲುವಾಗಿ ಮುಸಲ್ಮಾನರ ಹೆಸರು ತಗೊಂತೀರಿ, ಮಂದಿರ ಮಸೀದಿ ಅಂತ ತಗೊಂತೀರಿ, ಬುರ್ಕಾ ತಗೊಂತೀರಿ. ನಾವು ನಿಮಗೆ ನಿಮ್ಮ ರಾಜಕಾರಣಕ್ಕೆ ನಾವು ಒಂದು ಬೂಸ್ಟ್ ಇದ್ದ ಹಾಗೆ, ಒಂದು ಆಕ್ಸಿಜನ್ ಇದ್ದ ಹಾಗೆ. ನಮ್ಮ ಹೆಸರು ತಗೊಳ್ಳದೆ ನಿಮಗೆ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೂ ಸಾಧ್ಯ ಇಲ್ಲ, ನಿಮ್ಮ ಪ್ರಧಾನಮಂತ್ರಿಗೂ ಸಾಧ್ಯ ಇಲ್ಲ. ರಾಜಕಾರಣ ಮಾಡಿ, ರಾಜಕಾರಣ ಮಾಡಲಿಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಒಳ್ಳೆ ರಾಜಕಾರಣ ಆಗಿ, ಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ನಮ್ದೇನೂ ಅಭ್ಯಂತರ ಇಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ರಾಜಕಾರಣಿ ಆ ಲೆವೆಲ್ಗೆ ಬೆಳೆದಿದ್ದಾನಪ್ಪ ಅಂತ ನಾವು ಸಂತೋಷ ಪಡ್ತೀವಿ. ಆದರೆ ಇದರಲ್ಲಿ ಜಾತಿ, ಮುಸಲ್ಮಾನ, ಅದು ಇದು ಅದು ಎಲ್ಲ ಒಂದ್ ಸೈಡ್ ಆದರೆ, ಮೊನ್ನೆ ಪ್ರವಾದಿಯವರ ಹೆಸರು ಎಲ್ಲಿಗೋ ತಳಕ್ ಹಾಕಿ ಕೀಳಾಗಿ ಮಾತಾಡುವಂತ ಮನಸ್ಥಿತಿ ತಮ್ಮ ಹೊಲಸು ಬುದ್ಧಿ ಬಿಡಬೇಕು. ನಾವು ನಿಮ್ಮ ಜಿಲ್ಲೆಯವರೇ, ನಿಮಗಿಂತ ಹಗುರವಾಗಿ ಮಾತಾಡಲಿಕ್ಕೆ ನಮಗೆ ಬರ್ತದೆ. ನಾವು ಆ ಮಟ್ಟಕ್ಕೆ ಇಳಿಯುವವರಲ್ಲ. ಯಾಕಂದ್ರೆ ನಮಗೆ ಪೈಗಂಬರವರು, ಪ್ರವಾದಿಯವರು ಒಳ್ಳೆಯ ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ನೀವು ಹುಟ್ಟಿದಂಥ ದೇಶ, ನೀವು ಹುಟ್ಟಿದಂಥ ಮಣ್ಣು, ಅದಕ್ಕೆ ಪ್ರೀತಿಸು. ನೆರೆಯವರನ್ನು ಪ್ರೀತಿಸು. ನೆರೆಯವರು ಉಪವಾಸಿದ್ದಾಗ ನೀವು ಹೊಟ್ಟೆ ತುಂಬ ಉಂಡ್ರೆ ನೀ ನನ್ನ ಮನುಷ್ಯ ಅಲ್ಲ. ಒಂದು ಯಾವುದಾದ್ರೂ ಜೀವ ತೆಗೆದ್ರೆ ಇಡೀ ಮಾನವ ಕುಲದ ಜೀವ ತೆಗೆದಾಗೆ. ಇಂಥ ಒಳ್ಳೆ ಮಾರ್ಗದರ್ಶನ ಹಾಕಿಕೊಟ್ಟಂತ ಪ್ರವಾದಿಯವರ ಅನುಯಾಯಿಗಳು ನಾವು. ಆದ್ದರಿಂದ ನಾವು ಶಾಂತಿಯುತವಾಗಿ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ, ಇದನ್ನ ವಿರೋಧಿಸ್ತಾ ಇದ್ದೇವೆ. ರಾಜಕಾರಣ ಮಾಡಲಿಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ. ನಿಮ್ಮ ರಾಜಕಾರಣ ಎಲ್ಲ ನಮಗೆಲ್ಲ ಗೊತ್ತಿದೆ. ನಾವು ನಿಮಗೆ ಏಕವಚನದಲ್ಲಿ ಮಾತಾಡಂಗಿಲ್ಲ. ಯಾಕಂದ್ರೆ ನಿಮಗೆ ಹಲವಾರು ಜನ ವೋಟ್ ಹಾಕಿ ಆರಿಸಿದ್ದಾರೆ. ಅದರಲ್ಲಿ ನಮ್ಮ ಸಹೋದರರು ಇದ್ದಾರೆ. ಯಾಕೆ ಹೇಳಾಕತ್ತೀನಿ ಅಂದ್ರೆ, ನಮಗೂ ಈಗ ಮುಸಲ್ಮಾನರ ಜಾತಿ, ಮುಸಲ್ಮಾನರ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡ್ತೀವಿ. ನಾವು ಅದನ್ನು ಆ ಭಾಷೆ ಮಾತಾಡ್ಬೋದಿತ್ತು. ಯಾಕಂದ್ರೆ ಆ ನಿಮ್ ಜಾತಿಯ ಜನ ನಮಗೆ ಹಲವಾರು ಗೆಳೆಯಂದ್ರ ದೋಸ್ತರಿದ್ದಾರೆ. ಕಾಕ ಮಗ, ಅಕ್ಕ ತಂಗಿ ಅನ್ನೋ ಬಾಂಧವ್ಯ ನಮ್ಮಂತ ಹಳ್ಳಿಯಲ್ಲಿ ಇದೆ. ಇದನ್ನು ಬಂದು ನೋಡ್ಬೇಕು ನೀವು ಯತ್ನಾಳವರೇ. ರಾಜಕಾರಣ ಸಲುವಾಗಿ ಬಾಯಿಗೆ ಬಂದಂಗೆ ಮಾತನಾಡುವುದು ಖಂಡನಾರ್ಹ. ಇದು ತುಂಬಾ ಬಹಳ ದಿವಸದ ಇದು ನಡೀಲಾರ್ದಂತ ಒಂದು ಯೋಚನೆ. ದಯವಿಟ್ಟು ಇಂಥದ್ದು ಮುಂದೆ ಇದರ ಬಗ್ಗೆ ಈ ರೀತಿಯ ವರ್ತನೆ ತಾವು ಮಾಡಬಾರ್ದು ಅಂತ ನಮ್ಮ ಎಲ್ಲರ ಸಮಾಜದ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ನಾವು ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಮತ್ತು ಇದನ್ನು ಖಂಡಿಸುತ್ತಾ, ನಾಲ್ಕವಾಡದ ಸಮಸ್ತ ಮುಸ್ಲಿಂ ಜನಾಂಗದ ಪರವಾಗಿ, ಅಂಜುಮನ್ ಸಂಸ್ಥೆಯ ಪರವಾಗಿ ಇದನ್ನು ನಾವು ಖಂಡಿಸ್ತೇವೆ, ಇದನ್ನು ನಾವು ವಿರೋಧಿಸ್ತೇವೆ. ನಾವು ಸೌಹಾರ್ದತೆಗೆ ಹೆಚ್ಚಿಗೆ ಒತ್ತು ಕೊಡುವಂತ ಜನ, ಸೌಹಾರ್ದತೆಗೆ ನಾವು ಪ್ರೀತಿಸ್ತೇವೆ. ನಮ್ಮ ಹಿರಿಯರು ಸೌಹಾರ್ದತೆಗಾಗಿ ಈ ನೆಲ ಜಲದಲ್ಲಿ ನಾವು, ನಮ್ಮ ಹಿರಿಯರು ಇದ್ದಾರೆ, ನಾವು ಇದ್ದೇವೆ, ನಮಗೆ ಇದೇ ಮಾರ್ಗದರ್ಶನದಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ, ನಡಹಳ್ಳಿಯವರ ನಮ್ಮ ಯತ್ನಾಳವರ ಈ ಮಾತಿಗೆ ನಾವು ವಿರೋಧ ವ್ಯಕ್ತಪಡಿಸುತ್ತಾ, ನಾವು ಮುಂದಿನ ದಿನಮಾನದಲ್ಲಿ ಇದೇ ರೀತಿ ವರ್ತನೆ ಮುಂದುವರೆದರೆ ನಾವು ಕಾನೂನಿಗೆ ಮೊರೆ ಹೋಗಬೇಕಾಗುತ್ತೆ. ತಮಗೆ ಗಲ್ಲು ಶಿಕ್ಷೆವರೆಗೆ ವೈರಿ ಅಂತ ನಾವು ಕಾನೂನಿನ ಮೇಲೆ ಭರವಸೆ ಇಟ್ಟಂತವರು ಕಾನೂನಿನ ಪ್ರಕಾರ ಹೋರಾಟ ಮಾಡಲಿಕ್ಕೆ ನಾವು ಮುಂದೆ ಅಣಿಯಾಗಬೇಕಂತ ಹೇಳ್ತಾ ನಾವು ಒಂದೆರಡು ಮಾತನ್ನು ಮುಗಿಸುತ್ತೇವೆ. हमारे जिला के बिजापुर के एमएलए यत्नाल साहब ने जो क्या है, अपने के जिला की अभिवृद्धि डेवलपमेंट छोड़ कर क्या है, सिर्फ मुसलमानों के बारे में हर बार बात करते हैं।
जब कभी क्या है मुसलमानों को क्या है सहूलत के लिए गए तो हमें चेहरे वाले को और दाढ़ी वाले को क्या है और क्या है टोपी वाले को बुरके वाले को हमें कुछ काम नहीं करेंगे और मुसलमानों की वोटा भी हमें नहीं लेंगे। इस तरह से जो बात करने वाला इतना जो एमएलए है वो मुसलमानों के बारे में क्यों बात करते हैं? ज़रूरत ही नहीं है तो उसके बारे में क्यों बात करते हैं? लेकिन ये तो है हमें हर बात को संभाल लेंगे, लेकिन हमारे और सारे दुनिया के जो नबी हैं अब उसकी उनके बारे में भी उनके नाम के अंदर क्या जो गुस्ताखी की है, उनके नाम के अंदर क्या है नाम के लिए क्या वो कुछ बात करते हैं तो उसे हमें क्या है बिल्कुल नहीं सकते। इसलिए हमें इसके ये जो बात के वास्ते में खंडन करते हैं, हमें क्या है उसे विरोध करते हैं और अपने जो क्या है इतना सा जब तक के मुसलमानों के लिए ये माफ़ी नहीं चाहते हमें जब तक वो क्या है हम उनके क्या है विरोध करते रहेंगे। सारे जगह भी ऐसा हो रहा है, अभी भी क्या है हमें उनके खिलाफ क्या है हमें एहतजाज करेंगे, हमें उनके खिलाफ उठेंगे और जब भी कभी और भी क्या है कुछ क्या है और गुस्ताखी किए तो उससे भी ज़्यादा क्या है हमें उनके साथ में क्या है एक एहतजाज करते हुए हम